ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ಹೋದ ಬುಧವಾರ ಅಂದರೆ 12ನೇ ತಾರೀಕು ಸ್ವಲ್ಪ ಬ್ಯಾಂಕಲ್ಲಿ ಪರ್ಸ್ನಲ್ ವರ್ಕ್ ಇತ್ತು, ಹಾಗಾಗಿ ಲೀವ್ ಹಾಕಿದೆ ನಾನು ಆಫೀಸ್ಗೆ. ಬ್ಯಾಂಕ್ ಪಕ್ಕನೇ ಇದು ಎಲ್ಚಿನಹಳ್ಳಿ ಹತ್ರ ಝೂಡಿಯೋ ಇದೆ. ಸೊ ಏನಾದರೂ ಕಲೆಕ್ಷನ್ ಚೆನ್ನಾಗಿರೋದು ಬಂದಿದೆಯಾ, ಹೇಗಿರುತ್ತೆ, ಸೇಲ್ ಏನಾದರೂ ಹಾಕಿದಾರಾ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ ಝೂಡಿಯೋಗೆ. ಕಲೆಕ್ಷನ್ ಅಂತೂ ನಂಗೊಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಸೇಲಲ್ಲೂ ಕೆಲವೊಂದು ಐಟಮ್ಸ್ ಎಲ್ಲ ಹಾಕಿದ್ರು, ಬಟ್ ವಾಶೌಟ್ ಆಗಿರೋ ಕ್ಲೋತ್ಸು, ಡ್ಯಾಮೇಜ್ ಆಗಿರೋ ಕ್ಲೋತ್ಸ್ನೆಲ್ಲ ಸೇಲ್ ಅಂತ ಹಾಕ್ಬಿಟ್ಟಿರ್ತಾರೆ. ನೀವು ಯಾರಾದರೂ ಹೋಗಿ ತೊಗೊಳ್ಳೋರಿದ್ರೆ ಸ್ವಲ್ಪ ನೋಡಿಬಿಟ್ಟು ತೊಗೊಳ್ಳಿ ಸೇಲಲ್ಲಿ ಹಾಕಿರೋ ಐಟಮ್ಸ್ನ. ಅದು ಬಿಟ್ಟು ಈ ಕಡೆ ಸೇಲಲ್ಲಿ ಇಲ್ಲದೇ ಇರುವಂತಹ ಐಟಮ್ಸ್ ಪ್ರೈಸಸ್ ಎಲ್ಲ ತುಂಬ ಹೈ ಅನ್ನಿಸ್ತು. ಆ ಕ್ವಾಲಿಟಿಗೆ ಆ ಪ್ರೈಸ್ ವರ್ತಿಲ್ಲ ಅನ್ನಿಸ್ತು ನನಗೇನೋ, ಅಷ್ಟು ಇಷ್ಟ ಆಗಲಿಲ್ಲ. ಫುಟ್ವೇರ್ ಕಲೆಕ್ಷನು ಅಷ್ಟೊಂದೇನಿಲ್ಲ, ಯಾಕಂದರೆ ಅದ್ರ ಸೋಲೆಲ್ಲ ಪ್ಲಾಸ್ಟಿಕ್ ಸೋಲ್ ಇರುತ್ತೆ, ಅಷ್ಟು ಬಾಳಿಕೆ ಬರೋದಿಲ್ಲ. ಬಟ್ ಮೇಕಪ್ ಪ್ರಾಡಕ್ಟ್ಸ್ ನೀವು ಬೈ ಮಾಡ್ಬೋದು. ನೇಲ್ ಪಾಲಿಶ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಝೂಡಿಯೋದಲ್ಲಿ. ಅಲ್ಲಿ ನೋಡಿಕೊಂಡು ಏನೂ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಫ್ಯಾಷನ್ ಫ್ಯಾಕ್ಟ್ರಿಗೆ ಬಂದೆ. ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು, ಒಳಗಡೆ ಏನೋ ಇಂಟೀರಿಯರ್ಸ್ ಎಲ್ಲ ವರ್ಕ್ ಮಾಡಿಸ್ತಾಯಿದ್ರು. ಆ ಧೂಳಲ್ಲಿ ಬಟ್ಟೆನೆಲ್ಲ ಅಲ್ಲೇ ಇಟ್ಟಿದ್ದಾರೆ, ಅದ್ರ ಮೇಲೆಲ್ಲ ಧೂಳು ಬೀಳಲ್ವ ಏನೋಪ್ಪ. ನನಗಿಲ್ಲೂ ಅಷ್ಟೇ, ಇಲ್ಲಿ ಏನು ಒಂದು ಪ್ರಾಬ್ಲಮ್ ಅಂದರೆ ತುಂಬಾ ಕೆದಕಬೇಕು, ಸಿಕ್ಕಾಪಟ್ಟೆ ಪೇಷಂಟ್ಸ್ ಇಟ್ಕೊಂಡು ಹೋಗಿ ಹುಡುಕಿ ಆವಾಗ ಯಾವುದಾನ ಒಂದು ಒಳ್ಳೆ ಐಟಮ್ ಸಿಗುತ್ತೆ ನಿಮಗೆ. ಲೈಕ್ ಒಂದು ಅರ್ಧ ದಿನ ಇದಕ್ಕೆ ಅಂತಲೇ ರಿಸರ್ವ್ ಮಾಡಿಬಿಡಬೇಕು. ಕೂತ್ಕೊಂಡು ಆರಾಮಾಗಿ ಹುಡುಕಿದ್ರೆ ಮಾತ್ರ ನಿಮಗೆ ಒಳ್ಳೆ ಕಲೆಕ್ಷನ್ ಸಿಗೋದಿಲ್ಲಿ, ಯಾಕಂದರೆ ಎಲ್ಲನೂ ತುಂಬಿಟ್ಟಿದ್ದಾರೆ. ಥ್ಯಾಂಕ್ ಯು.